ಮನೆಯ ಹತ್ತಿರ ಪದೇ ಪದೇ ಕಾಗೆಗಳು ಬರುತ್ತಿದ್ದರೆ ಬರುವ ತಿಂಗಳಲ್ಲಿ ಈ ಒಂದು ಅಪಾಯ ನಿಮ್ಮ ಮನೆಯಲ್ಲಿ ಜರುಗುತ್ತದೆ. ಕಾಗೆಯ ಪುಕ್ಕ ದಾರಿಯಲ್ಲಿ ಸಿಕ್ಕರೆ ಏನು ಅರ್ಥ? ಕಾಗೆಗಳು ಹಾರುವಾಗ ಒಂದು ವೇಳೆ ಒಬ್ಬ ವ್ಯಕ್ತಿಯ ಮೇಲೆ ಮಲ ವಿಸರ್ಜನೆ ಮಾಡಿದರೆ ಏನಾಗುತ್ತದೆ? ಕಾಗೆಗಳು ಪದೇ ಪದೇ ನಿಮ್ಮ ಕನಸಿನಲ್ಲಿ ಕಂಡರೆ ಏನಾಗುತ್ತದೆ? ಬಿಳಿ ಕಾಗೆ ರಾತ್ರಿ ವೇಳೆ ಕಂಡರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಂಭವಿಸುತ್ತದೆ? ಹೌದು, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡಲಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಾಮಾನ್ಯವಾಗಿ ಕಾಗೆಗಳು ಕಪ್ಪು ಬಣ್ಣದಲ್ಲಿಯೇ ಇರುತ್ತವೆ. ಬೇರೆ ಬಣ್ಣದ ಕಾಗೆ ನೋಡಲು ಸಿಗುವುದು ಅಪರೂಪದಲ್ಲಿ ಅಪರೂಪ ಎಂದೇ ಹೇಳಬಹುದು. ಆದರೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಈ ಅಪರೂಪದ ಬಿಳಿ ಕಾಗೆ ಪತ್ತೆಯಾಗಿದ್ದು ಜನರಲ್ಲಿ ಗೊಂದಲವನ್ನ ಮೂಡಿಸಿದೆ. ಏಕೆಂದರೆ ಇದರಿಂದ ಸಮಸ್ಯೆಗಳು ಆಗುತ್ತವೆ ಎಂಬ ಭಯ ಕೂಡ ಕಾಡುತ್ತಿವೆ. ಹಾಗಾದ್ರೆ ಜ್ಯೋತಿಷ್ಯದ ಪ್ರಕಾರ ಈ ಬಿಳಿ ಕಾಗೆ ಕಂಡರೆ ಏನೆಲ್ಲ ಆಗುತ್ತದೆ ಎಂಬುದು ಇಲ್ಲಿನ ಜನರಲ್ಲಿ ಒಂದು ತವಕ ಇದೆ. ಹಾಗೆ ಕಾಗೆ ಹಾಗೂ ಜ್ಯೋತಿಷ್ಯಕ್ಕೂ ಅವಿನಾಭಾವ ಸಂಬಂಧವಿದೆ ಎಂದು ನಂಬಿಕೆ ಇದೆ. ನ್ಯಾಯ ನೀಡುವ ದೇವರು ಎಂದೇ ಪ್ರಸಿದ್ಧಿ ಪಡೆದಿರುವ ಶನಿಯ ವಾಹನ ಈ ಕಾಗೆಯಾಗಿದೆ. ಅಲ್ಲದೆ ಈ ಕಾಗೆಗೆ ಸಂಬಂಧಪಟ್ಟಂತೆ ಅನೇಕ ನಂಬಿಕೆಗಳಿವೆ. ಆದರೆ ಈ ಬಿಳಿ ಕಾಗೆ ಬಗ್ಗೆ ಮಾತ್ರ ಹಲವಾರು ಜನರಲ್ಲಿ ಹಲವಾರು ಗೊಂದಲಗಳನ್ನ, ಹಲವಾರು ಕುತೂಹಲಗಳನ್ನ ಹಾಗೂ ಅಚ್ಚರಿಯನ್ನ ಮೂಡಿಸಿದೆ. ಈ ಬಿಳಿ ಕಾಗೆ ಕಾಣಿಸುವುದು ಬಹಳ ಅಪರೂಪ. ಆದರೆ ಇದೀಗ ತಮಿಳುನಾಡಿನ ಟೂಟಿಕೋರಿನ್ ಕೋವಿಲ್ಪಟ್ಟಿ ಪ್ರದೇಶದಲ್ಲಿ ಈ ಒಂದು ಕಾಗೆ ಒಂದು ಮರದಲ್ಲಿ ಕಾಣಿಸಿಕೊಂಡಿದೆ. ಮೊದಲಿಗೆ ಇದನ್ನು ನೋಡಿದ ಜನರು ಪಾರಿವಾಳ ಎಂದೇ ಭಾವಿಸಿದ್ದರು. ಆದರೆ ನಂತರ ಅದು ಬಿಳಿ ಕಾಗೆ ಎಂದು ತಿಳಿದು ಬಂದಿದೆ. ಇಷ್ಟಕ್ಕೂ ಈ ಕಾಗೆ ಬಿಳಿ ಇರಲು ಕಾರಣವೇನು? ವೈದ್ಯರ ಪ್ರಕಾರ ಹಾಗೂ ತಜ್ಞರ ಪ್ರಕಾರ ಕಪ್ಪು ಕಾಗೆಗಳ ಸಂತಾನೋತ್ಪತ್ತಿಯಲ್ಲಿ ಪ್ರತಿ 30,000 ಕಾಗೆಗಳಲ್ಲಿ ಒಂದು ಆಲ್ಫೋನೋಸ್ ಉಂಟಾಗುತ್ತದೆ. ಕೆಲ ಕಾಗೆಗಳು ತಮ್ಮ ಚರ್ಮ ಹಾಗೂ ಕೂದಲಿನಲ್ಲಿ ಮೆಲನಿಸ್ ಕೊರತೆಯಿಂದಾಗಿ ಈ ರೀತಿ ಬಿಳಿಯಾಗಿ ಬೆಳೆಯುತ್ತವೆ ಎಂದು ತಜ್ಞರು ಅಭಿಪ್ರಾಯವನ್ನ ನೀಡಿದ್ದಾರೆ. ಈ ರೀತಿ ಬಿಳಿ ಇರುವ ಆಲ್ಬಿನೋ ಕಾಗೆಗಳು ಗುಲಾಬಿ ಬಣ್ಣದ ಕಾಲುಗಳನ್ನ ಹೊಂದಿರುತ್ತವೆ. ಇವು ನೋಡಲು ಬಹಳ ವಿಚಿನ್ನವಾಗಿರುತ್ತವೆ. ಆದರೆ ಇವುಗಳು ಹೆಚ್ಚು ಕಾಲ ಬದುಕುವುದಿಲ್ಲ ಎನ್ನುತ್ತಾರೆ ಪಶು ವೈದ್ಯರು. ಈ ಕಾರಣದಿಂದಲೇ ಈ ರೀತಿಯ ಬಿಳಿ ಕಾಗೆಗಳು ಕಾಣಿಸುವುದು ಅಪರೂಪ. ಮತ್ತೊಂದು ವಿಚಾರ ಏನೆಂದರೆ ಬಿಳಿ ಕಾಗೆಗಳಿಗೆ ದೃಷ್ಟಿ ಸರಿ ಇರುವುದಿಲ್ಲ. ಮಂದದೃಷ್ಟಿಯವು ಹೊಂದಿರುತ್ತವೆ. ಅಲ್ಲದೆ ಈ ತರದ ಬಿಳಿ ಕಾಗೆಗಳನ್ನ ಇತರ ಕಪ್ಪು ಕಾಗೆಗಳು ತಮ್ಮ ಗುಂಪಿನಲ್ಲಿ ಸೇರಿಸಿಕೊಳ್ಳುವುದಿಲ್ಲ, ದೂರ ಓಡಿಸುತ್ತವೆ. ಅವುಗಳ ಜೊತೆ ಸೇರಲು ಕಪ್ಪು ಕಾಗೆಗಳು ಇಷ್ಟಪಡೋದಿಲ್ಲವಂತೆ. ಇನ್ನು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಹೇಳುವುದಾದ್ರೆ ಕಾಗೆಗಳು ನಮ್ಮ ಹಿರಿಯರ ಸಂಕೇತ ಕೂಡ ಹೌದು. ಇದು ನಮ್ಮ ಪೂರ್ವಜರು ನೀಡುವ ಒಂದು ಸಂಕೇತವಾಗಿದೆ. ಇದು ಒಳ್ಳೆಯದು ಬೇಕಾದ್ರೂ ಆಗಬಹುದು ಅಥವಾ ಕೆಟ್ಟದ್ದು ಬೇಕಾದ್ರೂ ಕೂಡ ಆಗಬಹುದು. ಇನ್ನು ಕುರಾನ್ ಮತ್ತು ಬೈಬಲ್ ನಲ್ಲಿಯೂ ಕೂಡ ಕಾಗೆಗಳ ಬಗ್ಗೆ ಕೆಲವು ನಂಬಿಕೆಗಳಿವೆ. ಮತ್ತೊಂದು ಮುಖ್ಯವಾದ ವಿಚಾರ ಏನೆಂದರೆ ಈ ಹಿಂದೆ ಅಂದ್ರೆ 2 ವರ್ಷಗಳ ಹಿಂದೆ ತಮಿಳುನಾಡಿನ ತಿರುಪತ್ತೂರು ಪ್ರದೇಶದಲ್ಲಿ ಬಿಳಿ ಕಾಗೆ ಎಂದು ಕಾಣಿಸಿಕೊಂಡಿತ್ತು. ಆ ನಂತರ ಅಲ್ಲಿನ ಸರ್ಕಾರವೇ ಬದಲಾಯಿತು ಎಂದು ಹಲವಾರು ವಾಹಿನಿಗಳಲ್ಲಿ ಈ ಮಾಹಿತಿಯನ್ನ ಪ್ರಸಾರ ಕೂಡ ಮಾಡಲಾಗಿತ್ತು. ಹೀಗಾಗಿ ಬಿಳಿ ಕಾಗೆ ಕಂಡಾಗೆಲ್ಲ ಈ ರೀತಿಯ ಅವಘಡಗಳು ಆಗುವುದು ಸರ್ವೇ ಸಾಮಾನ್ಯ ಎಂದು ಜ್ಯೋತಿಷ್ಯರು ಕೂಡ ನುಡಿಯುತ್ತಾರೆ. ಹಾಗೆಯೇ ಜ್ಯೋತಿಷ್ಯಗಳ ಪ್ರಕಾರ ಬಿಳಿ ಕಾಗೆಗಳ ಕಣ್ಣು ನಮ್ಮ ದೇಶಕ್ಕೆ ಮಾರಕವಂತೆ. ಅವುಗಳಿಂದ ಸಮಸ್ಯೆನೇ ಹೆಚ್ಚಾಗುತ್ತದೆ. ಈ ಒಂದು ಬಿಳಿ ಕಾಗೆ ಇತ್ತೀಚೆಗೆ ಕಂಡ ಮೇಲೆ ಚೀನಾ ಅಥವಾ ಪಾಕಿಸ್ತಾನದಿಂದ ಕೆಲವೊಂದು ಸಮಸ್ಯೆಗಳು ಆಗಬಹುದೆಂದು ಹಲವಾರು ಜ್ಯೋತಿಷ್ಯರು ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. ಹೀಗಾಗಿ ಹೆಚ್ಚಾಗಿ ಬಿಳಿ ಕಾಗೆ ಕಂಡರೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗುತ್ತದೆ ಎನ್ನುವ ನಂಬಿಕೆ ನಮ್ಮ ಜನರಲ್ಲಿದೆ. ನಾವು ನಡೆದಾಡುವಾಗ ದಾರಿಯಲ್ಲಿ ಹಕ್ಕಿ ಪುಕ್ಕ ಸಿಗುವುದು ಸಾಮಾನ್ಯ. ಇದರಲ್ಲೇನು ವಿಶೇಷ ಅಂತೀರಾ? ಶನಿಯ ವಾಹನ ಎಂದೇ ಪರಿಗಣಿತವಾದ ಕಾಗೆ ಪುಕ್ಕ ದಾರಿಯಲ್ಲಿ ಸಿಕ್ಕರೆ ಅದು ನಿಮ್ಮ ಭವಿಷ್ಯವನ್ನ ಸೂಚಿಸುತ್ತದೆ ಎನ್ನುವುದು ಹಲವಾರು ಜನರಿಗೆ ಗೊತ್ತಿಲ್ಲ. ಇದು ಅಚ್ಚರಿಯಾದರೂ ಸತ್ಯ. ಸಾಮಾನ್ಯವಾಗಿ ಕಾಗೆ ಪುಕ್ಕ ಕಪ್ಪು ಅಥವಾ ತುಸು ಕಂದು ಬಣ್ಣದಲ್ಲಿರುತ್ತದೆ. ಈ ಪುಕ್ಕ ನಾವು ನಡೆದಾಡುವ ದಾರಿಯಲ್ಲಿ ಸಿಗುವುದು ಶುಭ ಚಿಹ್ನೆ ಎಂದೇ ಪರಿಗಣಿತವಾಗಿದೆ. ಕಾಗೆಯ ಪುಕ್ಕ ದಾರಿಯಲ್ಲಿ ಸಿಕ್ಕರೆ ನಾವು ಸಾಗುತ್ತಿರುವ ಜೀವನದ ಹಾದಿ ಸರಿಯಾಗಿದೆ ಎಂದರ್ಥ.
ನಾವು ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಹೊಸ ವ್ಯವಹಾರ ಕೆಲಸಕ್ಕೆ ಕೈ ಹಾಕಿದರೆ ಅದು ಸರಿಯಾದ ರೀತಿಯಲ್ಲಿ ನಡೆಯುತ್ತದೆ ಎಂದು ಇದರ ಅರ್ಥವಾಗಿದೆ. ಕಾಗೆ ನಮ್ಮ ಮೇಲೆ ಅಥವಾ ನಮ್ಮ ವಾಹನದ ಮೇಲೆ ಕೂತರೆ ಶನಿ ವಕ್ರ ದೃಷ್ಟಿ ಎಂದು ಕೆಲವರು ನಂಬುತ್ತಾರೆ. ಆದರೆ ಕಾಗೆಯ ಪುಕ್ಕ ನಮಗೆ ಶುಭ ಸೂಚನೆ ನೀಡುತ್ತದೆ ಎಂದು ಪುರಾಣ ಕಾಲದಿಂದಲೂ ಇದು ನಡೆದುಕೊಂಡು ಬಂದಿದೆ. ಹಿಂದೂ ಧರ್ಮದಲ್ಲಿ ಕಾಗೆಯನ್ನ ಅದರ ಧ್ವನಿಯಿಂದ ಅಶುಭ ಪಕ್ಷಿ ಎಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲ, ಶಾಸ್ತ್ರಗಳಲ್ಲಿ ಕಾಗೆಯನ್ನ ಯಮದೂತ ಎಂದು ಕೂಡ ಕರೆಯಲಾಗುತ್ತದೆ. ಕಾಗೆಯು ಯಮನ ಬಳಿ ಹೋಗಿ ಯಮರಾಜನಿಗೆ ಭೂಮಿಯ ನಿವಾಸಿಗಳ ಬಗ್ಗೆ ತಿಳಿಸುತ್ತದೆ ಎಂದು ಹೇಳಲಾಗುತ್ತಿದೆ. ಆದರೆ ಧರ್ಮ ಗ್ರಂಥಗಳ ಪ್ರಕಾರ ಕಾಗೆಯನ್ನ ಮಾನವರ ಸಂದೇಹ ವಾಹಕ ಎಂದು ಕೂಡ ಹೇಳಲಾಗುತ್ತಿದೆ. ಯಮರಾಜನ ಜೊತೆ ಕಾಗೆಯು ಶುಭ ಮತ್ತು ಅಶುಭ ಸೂಚನೆಗಳ ಬಗ್ಗೆ ಮೊದಲು ಮಾನವರಿಗೆ ಮಾಹಿತಿ ನೀಡುತ್ತದೆ ಎಂದು ನಂಬಿಕೆ ಇದೆ. ಇದು ಮುಂಬರುವ ಸಮಯದ ಬಗ್ಗೆ ಸೂಚನೆಯನ್ನ ಕೂಡ ನೀಡುತ್ತದೆ. ಅದು ಬರುವ ಸಮಯವನ್ನ ಮುಂಚಿತವಾಗಿ ತಿಳಿಯುವ ಅದ್ಭುತ ಸಾಮರ್ಥ್ಯವನ್ನ ಈ ಕಾಗೆ ಹೊಂದಿದೆ. ವಿಷ್ಣು ಪುರಾಣದ ಪ್ರಕಾರ ಕಾಗೆಯನ್ನ ಪೂರ್ವಜರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶ್ರಾದ್ದ ಪಕ್ಷದಲ್ಲಿ ಕಾಗೆಯನ್ನ ನೋಡುವುದು ಬಹಳ ವಿಶೇಷ ಮತ್ತು ಪುಣ್ಯದಾಯಕ ಸಂಗತಿಯಾಗಿದೆ. ಪಿತೃ ಪಕ್ಷದಲ್ಲಿ ಕಾಗೆಗಳಿಗೆ ಹೆಚ್ಚಿನ ಭಕ್ತಿ ಮತ್ತು ವಿನಮ್ರತೆಯಿಂದ ಆಹಾರವನ್ನ ನೀಡುವುದಕ್ಕೂ ಕೂಡ ಇದೇ ಕಾರಣ. ಕಾಗೆಯ ಮೂಲಕವೇ ಪೂರ್ವಿಕರು ತಮ್ಮ ಆಗಮನವನ್ನ ಸೂಚಿಸುತ್ತಾರೆ ಎಂದು ನಂಬಿಕೆ ಇದೆ. ಎಷ್ಟೋ ಕಡೆ ತಿಥಿಯ ಬಳಿಕ ಕಾಗೆಯನ್ನ ಕೂಗಿ ಕೂಗಿ ಕರೆದು ಪಿಂಡವನ್ನ ಕೊಡುತ್ತಾರೆ. ಕಾಗೆಗಳು ಬಂದು ಅವುಗಳನ್ನ ತಿಂದರೆ ತೀರಿಕೊಂಡ ಪೂರ್ವಿಕರೇ ಬಂದು ತಿಂದರೆಂದು ಸಂತೋಷವನ್ನ ಪಡುತ್ತಾರೆ. ಕಾಗೆಗಳ ಜಗಳ. ಕಾಗೆಗಳ ಹಿಂಡು ನಿಮ್ಮ ಮನೆಗೆ ಬಂದು ಕುಳಿತು ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರೆ ಮನೆಯ ಮಾಲೀಕನಿಗೆ ಅದು ವಿಪತ್ತು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇದೇ ತರ ಒಂದೆಡೆ ಹಲವು ಕಾಗೆಗಳು ಕುಳಿತಿರುವುದನ್ನು ನೋಡಿದರೆ ಮುಂದೆ ನಿಮಗೆ ಅಪಾಯ ಎದುರಾಗಲಿದೆ ಎಂದು ಇದರ ಅರ್ಥವಾಗಿದೆ. ನೀವು ದೊಡ್ಡ ದುರಂತಗಳನ್ನ ಎದುರಿಸಲಿದ್ದೀರಿ ಅನ್ನೋದು ಇದು ಧ್ವನಿಸುತ್ತದೆ. ಮನೆಯ ಮೇಲ್ಛಾವಣಿ ಮೇಲೆ ತುಂಬಾ ಕಾಗೆಗಳು ಒಂದೇ ಸವನೆ ಕೂಗುತ್ತಿದ್ದರೆ ಕುಟುಂಬಕ್ಕೆ ಕೆಟ್ಟ ಸಮಯ ಬರುತ್ತಿದೆ ಎಂದು ನಂಬಿಕೆ ಇದೆ. ಅಲ್ಲದೆ ಕಾಗೆಗಳು ಸಾವಿನ ಸುದ್ದಿಯನ್ನ ತರುತ್ತದೆ ಎಂದು ಅನೇಕರು ನಂಬುತ್ತಾರೆ. ಕಾಗೆಗಳನ್ನ ಯಥಾಸ್ಥಿತಿಯಲ್ಲಿ ನೋಡಿದವರು ಕೆಟ್ಟ ಶಕುನ ನೆನೆದು ಭಯಪಡುತ್ತಾರೆ. ಕಾಗೆಯು ಹಾರುವಾಗ ಒಂದು ವೇಳೆ ವ್ಯಕ್ತಿಯ ಮೇಲೆ ಮಲ ವಿಸರ್ಜನೆ ಮಾಡಿದರೆ ಅದು ಕೆಡಕನ್ನ ಉಂಟು ಮಾಡುತ್ತದೆ ಎನ್ನಲಾಗಿದೆ. ತೀವ್ರ ಆರೋಗ್ಯದಿಂದ ಬರುವ ಸಮಯದಲ್ಲಿ ಬಳಲುತ್ತಾರೆ ಎಂದು ನಂಬಿಕೆ ಇದೆ. ದೊಡ್ಡ ಆರ್ಥಿಕ ನಷ್ಟವನ್ನ ಎದುರಿಸಬೇಕಾಗುತ್ತದೆ. ಈ ರೀತಿಯ ನಂಬಿಕೆ ನಮ್ಮ ದೇಶದಲ್ಲಿದೆ. ಕಾಗೆಗಳು ಕೆಲವು ಕೆಟ್ಟ ಸಂಗತಿಗಳನ್ನಷ್ಟೇ ಧ್ವನಿಸುವುದಿಲ್ಲ. ಕಾಗೆಗಳು ಹಾರುತ್ತಿರುವಾಗ ವ್ಯಕ್ತಿಯ ದೇಹದ ಭಾಗಗಳನ್ನು ಸ್ಪರ್ಶಿಸುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಕೂಡ ಪರಿಗಣಿಸಲಾಗಿದೆ. ಶೀಘ್ರದಲ್ಲಿ ನಿಮಗೆ ಬಹಳಷ್ಟು ಹಣ ಬರುತ್ತದೆ ಎಂದು ಜನರು ನಂಬುತ್ತಾರೆ. ಆದರೆ ಕಾಗೆ ಹಾರುವಾಗ ತಲೆಗೆ ತಾಗಿದರೆ ಮಾತ್ರ ಅದು ಅಪಶಕುನ. ಇದರಿಂದ ದೇಹ ಸ್ಥಿತಿ ತೀವ್ರವಾಗಿ ಹದಗೆಡುತ್ತದೆ. ಆರ್ಥಿಕ ಸಂಕಷ್ಟದಿಂದ ಜೀವನವು ಅಧೋಗತಿಗೆ ಇಳಿಯಬಹುದು. ನೀರು ಕುಡಿಯುತ್ತಿರುವ ಕಾಗೆ. ನೀವು ಎಲ್ಲೋ ಹೋಗುತ್ತಿರುವಾಗ ಕಾಗೆಗಳು ಪಾತ್ರೆಯಲ್ಲಿ ನೀರು ಕುಡಿಯುತ್ತಿರುವುದನ್ನು ನೀವು ನೋಡಿದರೆ ನೀವು ಹಣವನ್ನ ಗಳಿಸುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಯಾವುದೇ ಕೆಲಸಕ್ಕಾಗಿ ಹೋಗುತ್ತಿದ್ದರೆ ಈ ಕೆಲಸದಲ್ಲಿ ನಿಮಗೆ ಯಶಸ್ಸು ದೊರೆಯುತ್ತದೆ ಎಂದು ಅದು ಅರ್ಥವನ್ನ ಕೊಡುತ್ತದೆ. ಆಹಾರವನ್ನ ಹಿಡಿದು ಹಾರುತ್ತಿರುವ ಕಾಗೆ. ಕಾಗೆಯ ಬಾಯಲ್ಲಿ ರೊಟ್ಟಿಯ ತುಂಡು ಅಥವಾ ಮಾಂಸದ ತುಂಡನ್ನ ಕಚ್ಚಿಕೊಂಡು ಹಾರುತ್ತಿರುವುದನ್ನು ಕಂಡರೆ ನಿಮ್ಮ ಯಾವುದೋ ದೊಡ್ಡ ಆಸೆ ಶೀಘ್ರದಲ್ಲಿ ಈಡೇರುತ್ತದೆ ಎಂಬುದು ಅರ್ಥವನ್ನ ಕೊಡುತ್ತದೆ. ಕಾಗೆ ಪಾದವನ್ನು ಸ್ಪರ್ಶಿಸಿದರೆ, ನೀವು ಬೆಳಿಗ್ಗೆ ಎಲ್ಲೋ ಹೋಗುತ್ತಿದ್ದರೆ ನಿಮ್ಮ ಹತ್ತಿರ ಹಾರುತ್ತಿರುವ ಕಾಗೆಯು ನಿಮ್ಮ ಪಾದವನ್ನು ಮುಟ್ಟಿದರೆ ಅದು ತುಂಬಾ ಮಂಗಳಕರ ಶಕುನವೆಂದು ಪರಿಗಣಿಸಲಾಗಿದೆ. ಇದು ಜೀವನದಲ್ಲಿ ನಿಮಗೆ ಪ್ರಗತಿಯ ಹಾದಿಯನ್ನ ತೋರಿಸುತ್ತದೆ ಎನ್ನುವ ನಂಬಿಕೆ ಇದೆ. ನೋಡಿದಿರಾ ಸ್ನೇಹಿತರೆ, ಈ ಕಾಗೆಗಳು ಏನೆಲ್ಲ ಸೂಚಿಸುತ್ತವೆ ಎಂದು. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮೂಲಕ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಹದೇ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.